ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಂ ಅಲಾ ರಸೂಲಿಲ್ಲಾ ವ ಅಲಾ ಆಲಿಹಿ ವಸಹಬಿ ವಮನ್ ವಾಲಾ ಅಮ್ಮಾ ಬಾದ್. ಆತ್ಮೀಯ ಸಹೋದರ ಸಹೋದರಿಯರೇ, ನಮಾಜ್ನಲ್ಲಿ ಹೇಳಬೇಕಾದ ದಿಕ್ರುಗಳ ಅಥವಾ ಪ್ರಾರ್ಥನೆಗಳ ಕುರಿತು ಒಂದಿಷ್ಟು ನಿಮ್ಮ ಮುಂದೆ. ಸಹೋದರರೇ, ನಮಾಜ್ ಎಂಬುದು ಅಲ್ಲಾಹನೊಂದಿಗೆ ಮಾಡುವಂತಹ ಸಂಭಾಷಣೆಯಾಗಿರುತ್ತದೆ. ಅದರಲ್ಲಿ ಹೇಳಬೇಕಾದಂತಹ ಅಲ್ಲಾಹನಿಗೆ ಪ್ರೀತಿಪಾತ್ರ ಆಗುವಂತಹ ಹಲವಾರು ದಿಕ್ರುಗಳು, ಪ್ರಾರ್ಥನೆಗಳು, ಸ್ತೋತ್ರಗಳು ನಮ್ಮ ಮುಂದೆ ಇವೆ. ಅವುಗಳನ್ನು ಚೆನ್ನಾಗಿ ಕಲಿತುಕೊಂಡು ಅವುಗಳನ್ನು ಹೇಳಬೇಕಾಗಿರುವುದು ನಮ್ಮೆಲ್ಲರ ಬಾಧ್ಯತೆಯಾಗಿರ್ತದೆ. ಒಂದನೆಯದಾಗಿ ನಾವು ನಮಾಜ್ನಲ್ಲಿ ಅಲ್ಲಾಹು ಅಕ್ಬರ್ ಹೇಳಿದ ನಂತರ ಹೇಳುವಂತಹ ದುಆഉಲ್ ಇಸ್ತಿಫ್ತಾ ಅಂದರೆ ಆರಂಭ ಪ್ರಾರ್ಥನೆ. ಆ ಪ್ರಾರ್ಥನೆ ಹಲವು ವಿಧದಲ್ಲಿ ಮಾಡಲ್ಪಟ್ಟಿವೆ. ಅವುಗಳಲ್ಲಿ ನಮಗೆ ಹೇಳಬೇಕಾದದ್ದು ಒಂದು, ಅಲ್ಲಾಹುಮ್ಮ ಬಾಯಿದ್ ಬೈನಿ ವ ಬೈನ ಖತಾಯಾಯ ಕಮಾ ಬಅದ್ತ ಬೈನ ಅಲ್ ಮಶ್ರಿಕ್ ವಲ್ ಮಗ್ರಿಬ್ ಅಲ್ಲಾಹುಮ್ಮ ನಕ್ಕಿನಿ ಮಿನ್ ಖತಾಯಾಯ ಕಮಾ ಯುನಕ್ಕ ಥೌಬ್ ಅಲ್ ಅಬ್ಯದ್ ಮಿನ್ ಅದ್-ದನಸ್ ಅಲ್ಲಾಹುಮ್ಮ ಇಗ್ಸಿಲ್ನಿ ಮಿನ್ ಖತಾಯಾಯ ಬಿಥಲ್ಜಿ ವಲ್ ಮಾಇ ವಲ್ ಬರ್ದ್. ಬುಖಾರಿ ಮುಸ್ಲಿಂ ವರದಿ ಮಾಡಿದಂತಹ ಒಂದು ದಿಕ್ರ್ ಆಗಿರ್ತದೆ. ಸುಬ್ಹಾನಕ ಅಲ್ಲಾಹುಮ್ಮ ವ ಬಿಹಮ್ದಿಕ ವ ತಬಾರಕ ಇಸ್ಮುಕ ವ ತಆಲಾ ಜದ್ದುಕ ವ ಲಾ ಇಲಾಹ ಗೈರುಕ ಎಂಬ ಪ್ರಾರ್ಥನೆ ಕೂಡ ಅತ್ಯಂತ ಪ್ರಸಿದ್ಧವಾದಂಥದ್ದು. ನಮಗೆ ಅದೇ ರೀತಿ ಅಲ್ಹಮ್ದುಲಿಲ್ಲಾಹಿ ಹಮ್ದನ್ ಕಸೀರನ್ ತಯ್ಯಿಬನ್ ಮುಬಾರಕನ್ ಫೀಹಿ ಎಂಬುದಾಗಿ ಹೇಳಬಹುದು ಎಂಬುದು ಸಹೀ ಮುಸ್ಲಿಮಿನಲ್ಲಿ ಬಂದಿರುವಂಥ ಒಂದು ದಿಕ್ರ್. ಅಲ್ಲಾಹು ಅಕ್ಬರ್ ಕಬೀರ ವಲ್ಹಮ್ದುಲಿಲ್ಲಾಹಿ ಕಸೀರ ವ ಸುಬ್ಹಾನಲ್ಲಾಹಿ ಬುಕ್ರತನ್ ವಸೀಲಾ ಎಂಬುದು ಕೂಡ ನಮಗೆ ಹಲವು ರೀತಿಯಲ್ಲಿ ರಿಪೋರ್ಟ್ ಬಂದಿರುವಂಥದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ನಿ ಆಯಿಷಾ ರವರೊಂದಿಗೆ ಕೇಳಲಾಯಿತು, ಪ್ರವಾದಿಯವರು ಅವರ ರಾತ್ರಿ ನಮಾಜನ್ನು ಯಾವ ರೀತಿ ಆರಂಭಿಸುತ್ತಿದ್ದರು ಎಂಬುದಕ್ಕೆ ಪ್ರವಾದಿ ಪತ್ನಿಯವರು ಹೇಳಿದರು, ಅಲ್ಲಾಹುಮ್ಮ ರಬ್ಬ ಜಿಬ್ರಾಯೀಲ ವ ಮಿಕಾಯೀಲ ವ ಇಸ್ರಾಫೀಲ ಫಾತಿರ ಅಸ್ಸಮಾವಾತಿ ವಲ್ ಅರ್ದ್ ಆಲಿಮುಲ್ ಗೈಬಿ ವ ಶಹಾದ ಅಂತ ತಹ್ಕುಮು ಬೈನ ಇಬಾದಿಕ ಫೀಮಾ ಕಾನು ಫೀಹಿ ಇಖ್ತಲಿಫೂನ್ ಇಹ್ದಿನಿ ಲಿಮಖ್ತಲಿಫ ಫೀಹಿ ಮಿನಲ್ ಹಕ್ ಇದಿನಿಕ್ ಇನ್ನಕ ತಹದಿ ಮನ್ ತಶಾഉ ಇಲಾ ಸಿರಾತ್ ಮುಸ್ತಕೀಮ್ ಎಂಬುದಾಗಿ ಅದು ರಾತ್ರಿ ನಮಾಜಿನಲ್ಲಿ ಪ್ರವಾದಿಯವರು ಆರಂಭಿಸ್ತಾ ಇದ್ದರು. ಶೇಖ್ ಇಬ್ನ್ ಬಾಜ್ ರಹ್ಮಹುಲ್ಲಾ ಅವರು ಹೇಳಿದ್ದಾರೆ, ಇವುಗಳಲ್ಲಿ ಯಾವುದನ್ನಾದರೂ ಒಂದು ಹೇಳುವುದು ಒಳ್ಳೆಯದಾಗಿರುತ್ತದೆ. ಅದನ್ನು ನಾವು ಎಲ್ಲ ನಮಾಜ್ಗಳಲ್ಲೂ ಇದನ್ನು ಪ್ರಾಕ್ಟಿಕಲ್ ಮಾಡಿ ಒಳ್ಳೆಯದಾಗಿರ್ತದೆ. ಅದೇ ರೀತಿ ನಮಗೆ ಇನ್ನು ರುಕೂವಿನಲ್ಲಿ ಬಾಗುವಿಕೆಯಲ್ಲಿ ಹೇಳುವಂಥದ್ದು ಸುಬ್ಹಾನ ರಬ್ಬಿಯಲ್ ಅಲೀಮ್ ಎಂಬುದು 3 ಸಲ ಹೇಳುವುದು ಅತ್ಯಂತ ಶ್ರೇಷ್ಠವಾದದ್ದು. ಸುಬ್ಹಾನಕ ಅಲ್ಲಾಹುಮ್ಮ ರಬ್ಬನಾ ಬಿಹಮ್ದಿಕ ಅಲ್ಲಾಹುಮ್ಮ ಇಗ್ಫಿರ್ಲಿ ಎಂಬುದು ಮಶ್ಹೂರಾಗಿರುವಂಥದ್ದು, ಪ್ರಸಿದ್ಧವಾಗಿರುವಂಥದ್ದು, ಬುಖಾರಿ ಮುಸ್ಲಿಮಿನಲ್ಲಿ ಬಂದಿರುವಂಥದ್ದು. ಸುಬ್ಬುಹನ್ ಕುದ್ದೂಸುನ್ ರಬ್ಬುಲ್ ಮಲಾಯಿಕತಿ ವರ್ ರೂಹ್ ಎಂಬ ಪ್ರಾರ್ಥನೆಯು, ಅದೇ ರೀತಿ ಸುಬ್ಹಾನ ದಿಲ್ ಜಬರೂತಿ ವಲ್ ಮಲಕೂತಿ ವಲ್ ಕಿಬ್ರಿಯಾಯಿ ವಲ್ ಅಲ್ಮ. ಇನ್ನೊಂದು ದುಆ ಹೀಗಿರ್ತದೆ, ಅಲ್ಲಾಹುಮ್ಮ ಲಕ ರಕಅತು ವಬಿಕ ಆಮಂತು ವಲಕ ಅಸ್ಲಮ್ತು ಖಶಾ ಲಕ ಸಮಇ ವ ಬಸರಿ ವ ಮುಖಿ ವ ಅಲ್ಮಿ ವ ಅಸಬಿ. ಈ ರೀತಿ ಬಂದಿರುವಂಥದ್ದು ನಮಗೆ ಕಾಣಸಿಗುತ್ತದೆ. ನಾವು ಇನ್ನು ರುಕೂನಿಂದ ಎದ್ದೇಳುವಾಗ ಇತಿದಾಲ್ನಲ್ಲಿ ನೆಟ್ಟಗೆ ನಿಲ್ಲುವಂತಹ ಆ ಸಂದರ್ಭದಲ್ಲಿ ಹೇಳುವಂಥದ್ದು ಅಲ್ಲಾಹುಮ್ಮ ರಬ್ಬನ ಲಕಲ್ ಹಮ್ದ್. ಇದು 4 ರೀತಿಯಲ್ಲಿ ವರದಿಯಾಗಿರುತ್ತದೆ. ಒಂದನೇದು ರಬ್ಬನ ಲಕಲ್ ಹಮ್ದ್, ರಬ್ಬನ ವಲಕಲ್ ಹಮ್ದ್, ಅಲ್ಲಾಹುಮ್ಮ ರಬ್ಬನ ಲಕಲ್ ಹಮ್ದ್, ಅಲ್ಲಾಹುಮ್ಮ ರಬ್ಬನ ವಲಕಲ್ ಹಮ್ದ್. ಇದು 4 ಕೂಡ ಸಾಬೀತಾಗಿರುವಂಥದ್ದು. ಇವುಗಳನ್ನು ನಾವು ಎಲ್ಲವನ್ನು ನಾವು ಒಂದೊಂದು ಬಾರಿ ಪ್ರಯೋಗಿಸುವಂಥದ್ದು ಒಳ್ಳೆಯದಾಗಿರುತ್ತದೆ. ಇದನ್ನು ಒಮ್ಮೆ ಅದನ್ನು ಒಮ್ಮೆ ಹೀಗೆ. ಇನ್ನು ನಮಗೆ ಅದರ ಜೊತೆಯಲ್ಲಿ ಸೇರಿಸಿ ಹೇಳುವಂಥದ್ದು ಹಮ್ದನ್ ಕಸೀರನ್ ತಯ್ಯಿಬನ್ ಮುಬಾರಕನ್ ಫೀಹಿ ಮಿಲ್ ಅಸ್ಸಮಾವಾತಿ ವ ಮಿಲ್ ಅಲ್ ಅರ್ದ್ ಮಾ ಬೈನಹುಮಾ ಔ ಮಿಲ್ ಮಾ ಶಿಅತ ಮಿನ್ ಶೈಇನ್ ಬಾದ್ ಅಹ್ಲ ಥನಾಇ ವಲ್ ಮಜ್ದ್ ಅಹqqu ಮಾ قال العبد وكلنا لك عبد اللهم لا مانع لما أعطيت ولا معطي لما منعت ولا ينفع ذا الجد منك الجد ಎಂಬ ರೀತಿಯಲ್ಲಿ ನಮಗೆ ಹೇಳಬಹುದು. ಅದನ್ನು ಇನ್ನಷ್ಟು ಸೇರಿಸಿ ನಿಂತ ಸ್ಥಿತಿಯಲ್ಲೇ ಇನ್ನಷ್ಟು ಸೇರಿಸಿ ಹೇಳಬಹುದು. ಒಬ್ಬಂಟಿಗರಾಗಿ ನಮಾಜ್ ಮಾಡುವಾಗ, ಇಮಾಮ ಆಗಿರುವಾಗ ಅತ್ಯಂತ ಹ್ರಸ್ವವಾಗಿರುವುದನ್ನು ಪ್ರಯೋಗಿಸಬೇಕಾಗಿರುತ್ತದೆ. ಅಲ್ಲಾಹುಮ್ಮ ತಹ್ಹಿರ್ ಬಿಥಲ್ಜಿ ವಲ್ ಬರದಿ ವಲ್ ಮಾಇ ಅಲ್ ಬಾರಿದ್ ಅಲ್ಲಾಹುಮ್ಮ ತಹ್ಹಿರ್ನಿ ಮಿನದ್ ದುನೂಬಿ ವಲ್ ಖತಾಯ ಕಮಾ ಯುನಕ್ಕ ಥೌಬ್ ಅಲ್ ಅಬ್ಯದ್ ಮಿನಲ್ ವಸ್ಖ್ ಎಂಬ ರೀತಿಯಲ್ಲಿ ಸಹೀ ಮುಸ್ಲಿಮ್ನಲ್ಲಿರುವಂತಹ ಒಂದು ವರದಿ. ಅದೇ ರೀತಿ ನಮಗೆ ಅದನ್ನು ಆವರ್ತಿಸಿ ಹೇಳುವಂಥ ಒಂದು ವಾಕ್ಯ ಹೀಗಿದೆ, ಲಿರಬ್ಬಿಯಲ್ ಹಮ್ದು ಲಿರಬ್ಬಿಯಲ್ ಹಮ್ದು ಲಿರಬ್ಬಿಯಲ್ ಹಮ್ದು
ಇದೆಲ್ಲವೂ ಸಹೀ ಆಗಿರುವಂಥದ್ದು, ಅಬೂದಾವುದ್ನಲ್ಲಿ ವರದಿಯಾಗಿರುವಂಥದ್ದು. ಇನ್ನು ನಾವು ಸುಜೂದ್ಗೆ ಹೋಗ್ತೇವೆ, ಸಾಷ್ಟಾಂಗಕ್ಕೆ ಹೋಗುತ್ತೇವೆ. ಸಾಷ್ಟಾಂಗಕ್ಕೆ ಹೋದ್ಮೇಲೆ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ಸುಬ್ಹಾನ ರಬ್ಬಿಯಲ್ ಆಲ, ಅದು 3 ಬಾರಿ ಆವರ್ತಿಸುವುದು ಒಳ್ಳೆಯದು. ಇನ್ನು ಸುಬ್ಹಾನಕ ಅಲ್ಲಾಹುಮ್ಮ ರಬ್ಬನ ವ ಬಿಹಮ್ದಿಕ ಅಲ್ಲಾಹುಮ್ಮ ಇಗ್ಫಿರ್ಲಿ ಎಂಬುದನ್ನು ನಮಗೆ ಬುಖಾರಿ ಮುಸ್ಲಿಮ್ನಲ್ಲಿ ವರದಿಯಾಗಿರುವಂತಹ ಕೆಲವೊಂದು ವರದಿಗಳಲ್ಲಿ ಕಂಡುಬರುತ್ತದೆ. ಇನ್ನು ಮುಸ್ಲಿಮ್ನಲ್ಲಿರುವಂಥ ಮತ್ತೊಂದು ವರದಿ ಹೀಗಿರ್ತದೆ, ಸುಬ್ಬುಹುನ್ ಕುದ್ದೂಸುನ್ ರಬ್ಬಿಲ್ ಮಲಾಯಿಕತಿ ರೂಹ್ ಎಂಬುದು ನಾವು ರುಕೂನಲ್ಲೂ ಸುಜೂದ್ನಲ್ಲೂ ಹೇಳುವಂಥದ್ದು. ಸುಬ್ಹಾನದಿಲ್ ಜಬರೂತಿ ವಲ್ ಮಲಕೂತಿ ವಲ್ ಕಿಬ್ರಿಯಾಯಿ ವಲ್ ಆಲುಮ ಎಂಬ ರೀತಿಯಲ್ಲೂ ಅಲ್ಲಾಹುಮ್ಮ ಲಕ ಸಜದ್ತು ವ ಬಿಕ ಆಮಂತು ವಲಕ ಅಸ್ಲಮ್ತು ಸಜದ ವಜಿಹ ಲಿಲ್ಲದಿ ಖಲಕಹು ವ ಸವ್ವರಹು ವ ಶಕ್ಕ ಸಮಅಹು ವ ಬಸರಹು ವ ತಬಾರಕಲ್ಲಾಹು ಅಹ್ಸನಲ್ ಖಾಲಿಕೀನ್ ಎಂಬುದನ್ನು ನಮಗೆ ಕೂಡ ಸುಜೂದಿನಲ್ಲೂ ಹೆಚ್ಚೆಚ್ಚಾಗಿ ಹೇಳಬಹುದು. ಅದೇ ರೀತಿ ಅಲ್ಲಾಹುಮ್ಮ ಇಗ್ಫಿರ್ಲಿ ದಂಬಿ ಕುಲ್ಲ ದಿಕ್ಕಹು ವ ಜಿಲ್ಲಹು ವ ಅವ್ವಲಹು ಆಖಿರಹು ಆಲಾನಿತ ವ ಸಿರ್ರ ರಬ್ಬಿ ಅತಿ ನಫ್ಸಿ ತಕ್ವಾಹ ವ ಜಕ್ಕಿಹ ಅಂತ ಖೈರು ಮನ್ ಜಕ್ಕಾಹ ಅಂತ ವಲಿಯುಹ ವ ಮೌಲಾಹ. ಈ ರೀತಿ ಸುಜೂದ್ನಲ್ಲಿ ಹೆಚ್ಚೆಚ್ಚು ಹೇಳಬಹುದಾಗಿದೆ. ಅದೇ ರೀತಿ ನಮಗೆ ಸುಜೂದ್ಗಳ ಮಧ್ಯೆ ಆ ಒಂದು ಕುಳಿತುಕೊಳ್ಳುವ ಸ್ಥಿತಿ ಇರುತ್ತದಲ್ಲ, ಅದಕ್ಕೆ ಅಲ್ಲಿ ಹೇಳುವುದು ರಬ್ಬಿಗ್ಫಿರ್ಲಿ ರಬ್ಬಿಗ್ಫಿರ್ಲಿ ಅಲ್ಲಾಹುಮ್ಮ ಇಗ್ಫಿರ್ಲಿ ವರ್ಹಮ್ನಿ ವಆಫಿನಿ ವಹ್ದಿನಿ ವಜ್ಬುರ್ನಿ ವರ್ಜುಕ್ನಿ ವರ್ಫಾನಿ. ಈ ರೀತಿ ನಮಗೆ ಸುಜೂದ್ಗಳ ಮಧ್ಯೆ ಕುಳಿತುಕೊಳ್ಳುವಾಗ ಹೇಳಬಹುದು. ಇನ್ನು ಕೊನೆಯದಾಗಿ ನಮಗೆ ಹೇಳುವಂಥದ್ದು ತಶಹುದ್ನಲ್ಲಿ ಅತ್ತಹಿಯಾತು ಲಿಲ್ಲಾಹಿ ವಸ್ಸಲಾವಾತು ತ್ವಯ್ಯಿಬಾತು ಅಸ್ಸಲಾಮು ಅಲೈಕ ಅಯ್ಯುಹ ನಬಿಯು ವರಹಮತುಲ್ಲಾಹಿ ವಬರಕಾತು ಅಸ್ಸಲಾಮು ಅಲೈನಾ ವ ಅಲಾ ಇಬಾದಿಲ್ಲಾಹಿ ಸ್ಸಾಲಿಹೀನ್ ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹು ವ ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲುಹು ಎಂಬ ಅದರ ನಂತರ ಪ್ರವಾದಿಯವರ ಮೇಲೆ ದುರೂದ್, ಪ್ರವಾದಿಯವರ ಮೇಲೆ ಸಲಾತ್ ಹೇಳುವಂಥದ್ದು. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಎಂಬ ಪ್ರಸಿದ್ಧವಾದಂಥ ಆ ದುರೂದನ್ನು ಹೇಳುವಂಥದ್ದು. ಅದರ ನಂತರ ನಮಗೆ ಹೇಳಬೇಕಾಗಿರುವಂಥ ಹಲವಾರು ದುಆಗಳಿವೆ. ಅಲ್ಲಾಹುಮ್ಮ ಇನ್ನಿ ಅಊದು ಬಿಕ ಮಿನ್ ಅದಾಬಿ ಜಹನ್ನಮ್ ವ ಮಿನ್ ಅದಾಬಿಲ್ ಖಬರ್ ವ ಮಿನ್ ಫಿತ್ನತಿಲ್ ಮಹ್ಯಾ ವಲ್ ಮಮಾತ್ ವ ಮಿನ್ ಶರ್ರಿ ಫಿತ್ನತಿಲ್ ಮಸೀಹಿದ್ ದಜ್ಜಾಲ್ ಎಂಬುದು. ಅದೇ ರೀತಿ ಅಲ್ಲಾಹುಮ್ಮ ಇನ್ನಿ ಅಊದು ಬಿಕ ಮಿನಲ್ ಮಅ್ಸಮಿ ವಲ್ ಮಗ್ರಮಿ ಅಲ್ಲಾಹುಮ್ಮ ಇನ್ನಿ ظلمت نفسي ظلما كثيرا ولا يغفر الذنوب إلا أنت فاغفر لي مغفرة من عندك وارحمني إنك أنت الغفور الرحيم ಎಂಬ ರೀತಿಯಲ್ಲೂ اللهم اغفر لي ما قدمت وما أخرت وما أسررت وما أعلنت وما أنت عالم به مني أنت المقدم وأنت المؤخر لا إله إلا أنت اللهم إني أعوذ بك من البخل وأعوذ بك من الجبن وأعوذ بك أن أرد إلى الأرض العمر وأعوذ بك من فتنة الدنيا وأعوذ بك من عذاب القبر اللهم أعني على ذكرك. ಇನ್ನು ಕೊನೆಯದಾಗಿ ನಮಗೆ ಎಷ್ಟು ಪ್ರಾರ್ಥನೆಗಳನ್ನು ಹೇಳಬಹುದು ಒಬ್ಬಂಟಿಯಾಗಿ ನಮಾಜ್ ಮಾಡುವಾಗ. ಅಲ್ಲಾಹುಮ್ಮೆ ಅinni ಅಲಾ ದಿಕ್ರಿಕ ವ ಶುಕ್ರಿಕ ವ ಹುಸ್ನಿ ಇಬಾದತಿಕ್ ಎಂಬುದು ಸಲಾಂ ಹೇಳುವ ಮುನ್ನ, ನಮಾಜ್ನಿಂದ ವಿರಮಿಸುವ ಮುನ್ನ ಹೇಳುವಂಥದ್ದು. ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕಲ್ ಜನ್ನ ವ ಅಊದು ಬಿಕ ಮಿನನ್ ನಾರ್. ಈ ರೀತಿ ಆವರ್ತಿಸಿ ಹೇಳುವಂಥದ್ದು. ಆವಾಗ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಪ್ರಾರ್ಥನೆಯನ್ನು ಹೆಚ್ಚೆಚ್ಚು ಸ್ವೀಕರಿಸುವ ಒಂದು ಸುಸಂದರ್ಭವಾಗಿರುವುದರಿಂದ ಹೆಚ್ಚು ಪ್ರಾರ್ಥನೆಗಳನ್ನು ನಾವು ಆವರ್ತಿಸಬೇಕಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲನಿಗೆ ಇಷ್ಟ ಇರುವಂತಹ ಪ್ರಾರ್ಥನೆಗಳನ್ನು ದಿಕ್ರುಗಳನ್ನು ಹೆಚ್ಚೆಚ್ಚು ಹೇಳಿ ನಮ್ಮ ನಮಾಜನ್ನು ಸಂಪನ್ನಗೊಳಿಸಬೇಕೆಂಬ ಒಂದು ಕೋರಿಕೆಯೊಂದಿಗೆ ನನ್ನ ಈ ಮಾತನ್ನು ಕೊನೆಗೊಳಿಸುತ್ತೇನೆ. ವಬಿಲ್ಲಾಹಿ ತೌಫೀಕ್ ವ ಸಲ್ಲಲ್ಲಾಹು ಅಲಾ ನಬೀನಾ ಮುಹಮ್ಮದ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ವಸ್ಸಲಾಮು ಅಲೈಕುಂ.